ನಮಸ್ತೆ ಸ್ನೇಹಿತರೆ, ನೋಡಿ ನಮ್ಮ ಕಡೆ ಈ ಥರ ಒಂದು ಮಳಿ ಸುಕ್ಕ ಅಂತ ಮಾಡ್ತೀವಿ. ಕೆಲವು ಕಡೆ ಇರುತ್ತೆ, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಂದರೆ ಈ ಸಮುದ್ರದ್ದು ಇದೆಲ್ಲ ಇರುತ್ತೆ ನೋಡಿ. ಈಗ ಚಟ್ಲಿ ಇರ್ಬೋದು, ಈ ಥರ ಮಳಿ ಇರ್ಬೋದು, ಮೀನು ಇರ್ಬೋದು, ಅದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಇವಾಗ ಕ್ಯಾಲ್ಸಿಯಂ ಎಲ್ಲ ಇದೆ ಇದರಲ್ಲಿ ಅಂತಾರೆ. ತುಂಬ ನೀವು ಬೇಯಿಸುವಾಗ, ಇದು ಸುಕ್ಕ ಮಾಡುವಾಗ ತುಂಬ ಕುದಿಸಬಾರ್ದು ಇದನ್ನು, ಅದು ಸುಣ್ಣ ಬಿಡುತ್ತೆ ಅಂತ ಹೇಳೋದು. ಇದರಲ್ಲೇ ಸುಣ್ಣ ಮಾಡೋದಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ, ನನಗೂ ಸಹ ಇಷ್ಟ. ಮಕ್ಕಳು ಅಂತ ಆಗೇನಿಲ್ಲ, ಆದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಆದರೆ ಹೀಗೆ ತುಂಬ ಚೆನ್ನಾಗಿ ತೊಳಿಬೇಕು ಇದು ಮಾತ್ರ. ಯಾಕೆಂದರೆ ಅದನ್ನು ಕೊಯ್ದ ಮೇಲೆ ತೊಳಿಬಾರ್ದು, ಅದನ್ನು ಒಡೆದ ಮೇಲೆ ತೊಳಿಬಾರ್ದು. ಅದಕ್ಕೆ ಇವಾಗ ನಾನು ಹೊರಗಡೆ ಈಗ ಪೈಪಲ್ಲಿ ನೀರು ಬಿಟ್ಕೊಂಡು ತೊಳಿತಾ ಇದ್ದೆ ನೋಡಿ. ಚೆನ್ನಾಗಿ ತೊಳಿಬೇಕು. ತೊಳೆದ್ರೂ ಅದರಲ್ಲಿ ಸ್ವಲ್ಪ ಹೀಗೆ ಸ್ವಲ್ಪ ಜರಿ ಟೈಪೆಲ್ಲ ಇರುತ್ತೆ. ಅಂದರೆ ಒಡೆಯುವಾಗ ಈ ಚಿಪ್ಪೆ ಅಂತ ಹೇಳ್ತೀವಿ ನಾವು ಅದಕ್ಕೆ, ಅದರದ್ದು ಸ್ವಲ್ಪ ಪುಡಿ ಬಿಡುತ್ತೆ. ಅದು ಆಮೇಲೆ ತೋರಿಸ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ, ಆವಾಗ ಗೊತ್ತಾಗುತ್ತೆ. ಒಂದು ಸಾರಿ ನಾನು ಇಷ್ಟು ಮಾಡಿದ್ದಕ್ಕೆ ನೀವು ಒಂದು ಸಾರಿ ಮಾಡಿ ತಿಂದು ನನಗೆ ಹೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅನ್ನ ಎಲ್ಲ ಖಾಲಿ ಮಾಡಿಬಿಡ್ತಾರೆ ನೋಡಿ, ಹಾಕಿ ಕೊಡಿ ಗೊತ್ತಾಗುತ್ತೆ. ಈ ಥರ ನೋಡಿ ಚೆನ್ನಾಗಿ ತೊಳೆದೆ ನಾನು 2-3 ಸಾರಿ ಚೆನ್ನಾಗಿರೋ ನೀರಲ್ಲಿ ತೊಳೆದು. ಈ ಥರ ನೋಡಿ, ಒಂದು ಸೈಡು ಹೀಗೆ ತೆಳ್ಳಗಿರುತ್ತೆ, ಒಂದು ಸೈಡು ಸ್ವಲ್ಪ ಹೀಗೆ ಅಗಲ ಇರುತ್ತೆ. ಆ ಕಡೆಯಿಂದ ಕುಯ್ಬೇಕು ಅದನ್ನು. ಹೀಗೆ ಚೂಪಾಗಿರೋ ಜಾಗದಲ್ಲಿ ಬದಿಯಲ್ಲಿ ಕುಯ್ದರೆ ಬರೋದಿಲ್ಲ. ಈ ಥರ ಮಾಡಿ ಹೀಗೆ ಕುಯ್ಯೋದು ನೋಡಿ. 2 ಥರ ಕುಯ್ಬೋದು. ನಿಮಗೆ ಇವಾಗ ಗಡಿಬಿಡಿ ಇದೆ ಅಂದರೆ ಹೀಗೆ ಮಾಡಿ ನೋಡಿ, ಹೀಗೆ ಹಾಕ್ಬೋದು ಹೀಗೇ. ಇಲ್ಲಾಂದರೆ ನಿಧಾನಕ್ಕಾದರೆ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಹಾಕಿದರೆ, 2 ಹಾಕಿದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಥರ ನೋಡಿ, ಹೀಗೆ ಆ ತೆಳುವಿದ್ದ ಭಾಗದಿಂದ ಹೀಗೆ ತೆಗೆದ್ರೆ ಆಯಿತು, ಪಟ್ ಅಂತ ಬಂದುಬಿಡುತ್ತೆ. ಈ ಥರ ಮಾಡಿ ಹಾಕಿದ್ರೆ ತುಂಬ ರುಚಿ. ಅಂದರೆ 2 ಚಿಪ್ಪೆ ಹಾಕಿದರೆ ಅದು ಇದು ಸಿಗೋದಿಲ್ಲ, ಅಂದರೆ ಜಾಸ್ತಿ ತಿನ್ನಲಿಕ್ಕೇನು ಇರೋದಿಲ್ಲಲ್ಲ ಅದರಲ್ಲಿ. ಅದು ತಿನ್ನೋ ಪ್ರಶ್ನೆ ಅಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ನಾವು ನಮ್ಮ ಕಡೆ ಫಂಕ್ಷನಲ್ಲೆಲ್ಲ ಮೊದಲು ಮಾಡ್ತಿದ್ರು ಇದನ್ನು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ಎಲ್ಲ ಕುಯ್ದು ಮಕ್ಕಳಿಗೆ ತುಂಬ ಇಷ್ಟ. ಇವಾಗ ನೋಡಿ ನನ್ನ ಮಗಳು ಅಲ್ಲೇ ಆಟ ಆಡ್ಲಿಕ್ಕೆ ಶುರು ಮಾಡಿದ್ಲು. ಅದು ಏನೋ ಒಂಥರ ಶಬ್ದ ಬರುತ್ತಲ್ಲ, ಅದಕ್ಕೆ ನಾನು ಕುಯ್ಯುವಾಗ ಈ ಥರ ನೋಡಿ ಹೀಗೆ ನಾನು ಅದು 2 ಹಾಕಿದೆ. ನನಗೆ ಅಂದರೆ ನಾನು ಜಾಸ್ತಿ ತಗೊಳ್ಳಿಲ್ಲ. ತುಂಬ ಇದ್ದರೆ ಆ ಥರ ಒಂದೇ ಹಾಕ್ಬೋದು. ಒಂದೇ ಅಂದರೆ ಕುಯ್ದು ಅಭ್ಯಾಸ ಆದರೆ ಆಮೇಲೆ ಫಾಸ್ಟಾಗಿ ಕುಯ್ತಾರೆ. ನನಗೆ ಹಾಗೆ ಕುಯ್ಯಲಿಕ್ಕೆ ಫಾಸ್ಟಾಗಿ ಬರೋದಿಲ್ಲ, ಅದಕ್ಕೆ ನಾನು ಈ ಥರ ಹಾಕಿದ್ದು ನೋಡಿ. ಈ ಥರ ಆದರೆ ಅಭ್ಯಾಸ ಆಗಿದೆ ಸ್ವಲ್ಪ. ಬೇಕಾದ್ರೆ ತುಂಬ ಟೈಮ್ ಇದೆ ಅಂದರೆ ಸ್ವಲ್ಪ ನಿಧಾನಕ್ಕಂದರೆ ಹಾಗೆ ಮಾಡ್ತೀನಿ ಒಂದೊಂದು ಸಾರಿ ನೋಡಿ. ಹೀಗೆ ಮಾಡಿ ಇದಕ್ಕೆ ಮತ್ತೆ ಏನು ಗೊತ್ತಾ, ಸ್ವಲ್ಪ ಈರುಳ್ಳಿ ಮಾಡೋದು ತುಂಬ ಈಸಿ ನೋಡಿ. ನಾನು ಇವಾಗ ಮೊನ್ನೆ ಒಂದು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಬೇಕಾದರೆ ನೋಡಿ. ಆ ಥರ ಒಂದು ರೆಡಿ ಮಾಡ್ಕೊಂಡಿದ್ದರೆ ಇದು ಎಲ್ಲ ಮಾಡ್ತಿರಲ್ಲ ನೀವು, ಇವಾಗ ಗಸಿ ಟೈಪು ಮಾಡ್ಬೋದು. ಇದನ್ನ ಗಸಿ ಟೈಪ್ ಅಂದರೆ ಸೇಮ್ ಈಗ ಚಿಕನ್ಗೆ ಮಾಡಿದ ಹಾಗೆ ಮಾಡೋದು ನಾವು, ಆದರೆ ಗರಂ ಮಸಾಲೆ ಎಲ್ಲ ಹಾಕೋದಿಲ್ಲ ಅಷ್ಟೇ ಇದಕ್ಕೆ. ಬೇಕಂದರೆ ನಿಮಗೆ ಇಷ್ಟ ಅಂದರೆ ಹಾಕ್ಕೊಳ್ಬೋದು. ಕೆಲವರು ಮನೆಯಲ್ಲಿ ಇಷ್ಟ ಆಗಲ್ಲ, ಕೆಲವರಿಗೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ಇಷ್ಟಪಡದೇ ಇರೋರು ಇದ್ದಾರೆ ಅಂತ ನಾವು ಹಾಕೋದಿಲ್ಲ, ಒಂದೊಂದು ಸಾರಿ ಹಾಕೋದು ಅಷ್ಟೇ. ಆದರೆ ಇದಕ್ಕೆ ಅದರದ್ದೇ ಸ್ಮೆಲ್ಲು ಚೆಂದ. ಗರಂ ಮಸಾಲೆ ಹಾಕಿದರೆ ಗರಂ ಮಸಾಲೆ ಸ್ಮೆಲ್ ಬರುತ್ತೆ ಅಲ್ವ, ಹಾಗೆ ಇದ್ರದ್ದೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದು ಪರಿಮಳ ಇರುತ್ತೆ, ಊಟ ಎಲ್ಲ ಮಾಡುವಾಗ ಗೊತ್ತಾಗುತ್ತೆ. ಈ ಥರ ನೋಡಿ. ಹುಳಿಗೆ ಅಂತ ಟೊಮೆಟೊ, ಒಂದು ಈರುಳ್ಳಿ ಸ್ವಲ್ಪ ಸ್ಕ್ವೇರಾಗಿ ಸಹ ಹೆಚ್ಕೊಳ್ಬೋದು ನೀವು. ನಾನು ಹೀಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ. ಸ್ಕ್ವೇರಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಅದು ಮಳಿ ಚಿಪ್ಪೆ ಹೇಳ್ತೀವಲ್ಲ, ಅದ್ರ ಒಳಗಡೆ ಎಲ್ಲ ಹೋಗಿ ಸೇರಿಕೊಂಡು ಚೆನ್ನಾಗಿರುತ್ತೆ. ಈ ಥರ ನಾನು ಬೇವಿನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಮಕ್ಕಳು ಇಲ್ಲಾಂದರೆ ಹಾಗೆ ಎತ್ತಿ ಇಡ್ತಾರೆ ಅದನ್ನು. ಪಕ್ಕ ಬೇವಿನೆಲ್ಲ ಇಡೀ ಸಿಕ್ಕಿದೆ, ಇದು ಸಣ್ಣ ಸಣ್ಣ ಪೀಸ್ ಆದರೆ ಸ್ವಲ್ಪ ಹೊಟ್ಟೆಗೆ ಹೋಗಲಿ ಅಂತ, ಇದು ತಿನ್ನಲಿ ಅಂತ ಮಧ್ಯೆ ಸಿಕ್ಕಿದರೆ ಸ್ವಲ್ಪ ಕಟ್ ಮಾಡಿ ಹಾಕಿ ಈ ಥರ ಎಲ್ಲ ಮಾಡೋದು ಎಷ್ಟು ಈಸಿ ನೋಡಿ. ಅದು ಫಸ್ಟ್ ಏನು ಬೇಯಿಸ್ಕೊಳ್ಳೋ ಆಗಿಲ್ಲ, ಏನೂ ಇಲ್ಲ ನೋಡಿ. ಈ ಥರ ಟೊಮೊಟೊ ಈರುಳ್ಳಿ ಬೇವಿನೆಲ್ಲ ಕಟ್ ಮಾಡಿ ಹಾಕಿದೆ. ಅದಕ್ಕೆ ಇವಾಗ ಆವಾಗ ಕುಯ್ದಿಟ್ಟಿದೆ ನೋಡಿ. ಅದು ಕುಯ್ದ ಮೇಲೆ ತೊಳಿಬಾರ್ದು, ಅದರ ಅಡಿಗಡೆ ನೀರಿದೆ ನೋಡಿ. ಇವಾಗ ಎಲ್ಲ ಪೂರ್ತಿ ಅದಕ್ಕೆ ಹಾಕಿ ಅಡಿಗಡೆ ನೀರಲ್ಲಿ ಸ್ವಲ್ಪ ಪುಡಿ ಈ ಥರ ಉಳಿದಿರುತ್ತೆ, ನಿಧಾನಕ್ಕೆ ಹೇಗೆ ಬಸ್ದು ಹಾಕಬೇಕು ನೋಡಿ. ಹೀಗೆ ಹಾಕಿ ಅಡಿ ಕಡೆ ಕಾಣಿಸುತ್ತೆ ನೋಡಿ ನಿಮಗೆ. ಅದು ಇದರದ್ದು ಪುಡಿ ಥರ ನಾನು ಕುಯ್ಯುವಾಗ ಇದಾಗಿದ್ದು ಎಲ್ಲ
ಎಷ್ಟು ಚೆನ್ನಾಗಿ ತೊಳೆದ್ರೂ ಹೀಗೆ ಬಂದಿದೆ ನೋಡಿ, ಆ ಥರ ಇರುತ್ತೆ. ಅದನ್ನು ಹೊರಗೆ ಹಾಕಿಬಿಡೋದು. ಹೀಗೆ ಕಾಯಿ ಸ್ವಲ್ಪ ತುರಿದು ಸ್ವಲ್ಪ ಹಾಕಿ, ಕಾಯಿ ತುಂಬ ಏನು ಹಾಕಿಬಿಡಿ, ತುಂಬ ಹಾಕಿದ್ರೂ ಏನೋ ಇದಾಗಲ್ಲ, ಅದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸ್ವಲ್ಪ ತೆಂಗಿನಕಾಯಿ ಉಪಯೋಗಿಸೋದು ಜಾಸ್ತಿ, ಅದಕ್ಕೆ ನಾವು ಮತ್ತೆ ಗಸಿ ಎಲ್ಲ ಬೇಕಾಗುತ್ತೆ. ನೀವು ಅಂದರೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಗಸಿ ಬೇಕಾಗುತ್ತೆ ಅಂದರೆ ಕೆಲವೊಂದಕ್ಕೆ ಕಾಯಿ ಜಾಸ್ತಿ ಹಾಕ್ತೀವಿ ಅಷ್ಟೇ. ಈ ಥರ ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು, ಇವಾಗ ಜಜ್ಜಿ ಹಾಕಿ ತೋರಿಸ್ತೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಚೂರು ಜಾಸ್ತಿ ಹಾಕಿ, ಯಾಕೆಂದರೆ ಸ್ವಲ್ಪ ನಂಜು ಅಂತ ಹೇಳೋದು. ಅಂದರೆ ಇವಾಗ ಬಾಣಂತಿಯರು, ಈಗ ಗಾಯ ಏನಾದರೂ ಆಪ್ರೇಷನ್ ಆದವರು ಎಲ್ಲ ಇದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಹಾಗೆ ಆಪ್ರೇಷನ್ ಆದವರೆಲ್ಲ ಗಾಯ ಇರೋರು ತಿನ್ನಬಾರ್ದು, ಅದು ನಂಜು ಅಂತ ಹೇಳೋದು. ಈಗ ಬದನೆಕಾಯಿ ಎಲ್ಲ ತಿನ್ನಬಾರ್ದು ಅಂತಾರೆ ನೋಡಿ ಹಾಗೆ. ಅದಕ್ಕೆ ಇವಾಗ ಮಾಮೂಲಿ ನೀವು ಸ್ವಲ್ಪ ಅರಿಶಿಣ ಪುಡಿ ಜಾಸ್ತಿ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ, ಒಂದು 3/4 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಆ ಥರ ಹಾಕಿ ಮಾಡಿದರೆ ಅದು ಅಷ್ಟು ಮೈಯೆಲ್ಲ ತುರಿಸೋದೆಲ್ಲ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಒಂದು ದಿವಸ ಅಷ್ಟೇ ಆದ್ರೂ ಏನು ತುಂಬ ಏನಿದೆ ತೊಂದರೆ ಆಗಲ್ಲ. ಆದರೆ ಇವರು ಆಪ್ರೇಷನ್ ಆದವರು, ಗಾಯ ಇರೋರು ಅವರೆಲ್ಲ ಮಾತ್ರ ತಿನ್ನಲೇಬಾರ್ದು, ಅದು ಸ್ವಲ್ಪ ನಂಜಿನಂಶ ಇರುತ್ತೆ, ಅದರಲ್ಲಿ ತಿನ್ನಬಾರ್ದು ಅಂತಾರೆ. ಈ ಥರ ನೋಡಿ ಹಾಕಿ ಉಪ್ಪು ಹಾಕಿದೆ. ಇವಾಗ ಉಪ್ಪು ಹಾಗೆ ನೀವು ಉಪ್ಪು ಖಾರ ಮಾತ್ರ ಇದಕ್ಕೆ ಬೇರೆ ಮೀನಿಗೆ ಕೋಳಿಗೆ ಹಾಕಿದಾಗೆ ಹಾಕಿದರೆ ಆಗೋದಿಲ್ಲ. ಇದು ಚಿಪ್ಪೆ ಆಗಿರೋದ್ರಿಂದ ಅದರಲ್ಲಿ ಉಪ್ಪು ಖಾರ ಜಾಸ್ತಿ ಎಳೆಯೋದಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು. ಆಮೇಲೆ ನೋಡಿ ಹಾಕಿ, ಆಮೇಲೆ ಬೇಕಾದರೆ ಈಗ ಕುದಿಯುತ್ತೆ ನೋಡಿ, ಇವಾಗ ಬೇಕಾದರೆ ನೋಡಿ ಬೇಕು ಅಂದರೆ ಹಾಕ್ಕೊಳ್ಬೋದು. ನನಗೆ ಒಂದು ಅಂದಾಜು ಗೊತ್ತಿರುತ್ತಲ್ಲ ಹಾಗೆ ಹಾಕ್ತೀನಿ ನಾನು. ಅದನ್ನು ನೀವು ಹಾಗೆ ಮಾಡಿ, ಉಪ್ಪು ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಫಸ್ಟು. ಅದು ಖಾರ ಎಲ್ಲ ತುಂಬ ತಗೊಳ್ಳೋದಿಲ್ಲ, ತುಂಬ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲಲ್ಲ, ಹಾಗಾಗಿ ದೊಡ್ಡವರಾದರೆ ಸ್ವಲ್ಪ ಖಾರ ಆದರೆ ಚೆನ್ನಾಗಿರುತ್ತೆ. ಈ ಥರ ನೋಡಿ ಹೀಗೆ ಇವಾಗಲೇ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ನೋಡಿ. ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿದೆ ಎಸಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಒಂದು ಟೊಮೆಟೊ ಸಾರು ರಸಮು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಅನ್ನೋದ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ. ನಮಸ್ತೆ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಖುಷಿ ಆಯಿತಾ? ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.